ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಯಾವುದೇ ಸಾಸ್ ಯೂಸ್ ಮಾಡದೆ ಪಾಸ್ತಾ ರೆಸಿಪಿ ಮನೆಯಲ್ಲೇ ಹೆಂಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡಾದೇನಿ. ಇದನ್ನ ಚಿಕ್ಕ ಮಕ್ಕಳಂತೂ ಇಷ್ಟಪಡ್ತಾರು, ಅದರ ಜೊತೆ ದೊಡ್ಡವ್ರು ಕೂಡ ಅದನ್ನು ಇಷ್ಟಪಟ್ಟು ತಿಂತಾರು. ಮನೆಯಲ್ಲೇ ಸುಲಭವಾಗಿ ಬಿ ಮಾಡ್ಕೋಬಹುದು. ಹೆಂಗ್ ಮಾಡ್ಕೊಳ್ಳೋದಂತ ನಾ ಈಗ ತೋರಿಸ್ಕೊಡಾತ. ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಪಾಸ್ತಾ ಬೇಕು. ನಾ ಈ ತರ ಉದ್ದಿದ್ದು ಪಾಸ್ತಾ ತಗೊಂಡೀನಿ. ನೀವು ಯಾವ ಬೇಕಾದ ಡಿಫ್ರೆಂಟ್ ವೆರೈಟಿದು ಸಿಗ್ತಾವು. ಯಾವ್ದು ನಿಮ್ಮ ಹತ್ರ ಐತೆ ಅದನ್ನ ತಗೊಂಡ್ ಮಾಡ್ಬೋದು. ಟೊಮೆಟೊ ತಗೊಂಡಿದ್ದೀನಿ, ಈರುಳ್ಳಿ, ಕ್ಯಾರೆಟ್ ಒಂದ್ ಸ್ವಲ್ಪ, ಖಾರದ ಪುಡಿ, ಉಪ್ಪ, ಎಣ್ಣೆ, ಶಿಮ್ಲಾ ಮಿರ್ಚಿ, ಕರಿಮೆಣಸಿನ್ಕಾಯಿ ಪೌಡರ್ ಒಂದ್ ಸ್ವಲ್ಪ, ಕೊತ್ತಂಬರಿ ಸೊಪ್ಪ, ಬೆಳ್ಳುಳ್ಳಿ. ಈಗ ಮೊದಲ್ ನಾವ ಪಾಸ್ತಾ ಕುದಿಸ್ಕೋಬೇಕು. ಪಾಸ್ತಾ ಕುದಿಸಾಕ ನಾನ್ ನೀರ್ ಕಾಯಕ್ ಇಟ್ಟಿದ್ದೇನು. ಇದು ಕುದಿ ಬಂದೈತಿ. ಈಗ ಇದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾನ ಮೊದಲ, ಒಂದ್ ಸ್ವಲ್ಪ ಎಣ್ಣೆ, ಪಾಸ್ತಾ ಹಾಕ್ತಾನೆ. ಪಾಸ್ತಾಕ್ ಒಂದ್ ಸ್ವಲ್ಪ ಹೆಚ್ಚು ನೀರ್ ಹಾಕಿ ಕುದಿಸ್ಕೋಬೇಕು ನಾವ. ಇದನ್ ಪಾಸ್ತಾನ ಒಂದ್ 10 ನಿಮಿಷ ಆದ್ರೂ ನಾವು ಕುದಿಸ್ಕೋಬೇಕು. ಇದೀಗ ನಮ್ ಪಾಸ್ತಾ ಕುದ್ದೈತಿ. ಇದನ್ನ ಒಂದ್ ಸ್ವಲ್ಪ ಕೈಲೇ ಹಿಡಿದ್ ನೋಡ್ರೆ ಗೊತ್ತಾಗ್ತೈತಿ. ಇಷ್ಟ ಆಗೈತಿ, ಸಾಕು. ತೆಗಿತನ್ನ ಇದನ್ನ ನೀರ್ನಿಂದ. ಈಗ ಇದನ್ನ ಚೆನ್ನಾಗಿ ಬಸಿದ್ದನ್ನ ಇದ್ರ ಮ್ಯಾಗ ಒಂದ್ ಸ್ವಲ್ಪ ನಾವು ತಣ್ಣೀರ್ ಹಾಕೋಬೇಕು. ಈಗ ಮೊದಲ ಎಣ್ಣೆ ಹಾಕೊಳ್ಳೋದನ್ನ ಈಗ ಎಣ್ಣೆ ಕಾದ ಬಳಕ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋದನ್ನು. ಇದೊಂದ್ ಸ್ವಲ್ಪ ಸುಟ್ಟ ಬಳಕ ಈರುಳ್ಳಿ ಹಾಕೋತಾನು. ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈಗ ಈರುಳ್ಳಿ ಒಂದ್ ಸ್ವಲ್ಪ ನಮ್ಮ ಬ್ರೌನ್ ಕಲರ್ ಆಗಿದಾವು. ಇದು ಕ್ಯಾರೆಟ್ ಹಾಕೋತಾನ ನಾನು. ವೆಜಿಟೇಬಲ್ ನಿಮ್ಗೆ ಯಾವ್ದು ಬೇಕು ಮನೇಲಿ ಯಾವ್ದು ಇರ್ತೈತೆ ಅದನ್ನ ನೋಡಿ ಹಾಕೋಬಹುದು. ಈಗ ಟೊಮೆಟೊ ಹಾಕೊಳ್ಳೋದೇನು. ಟೊಮೆಟೊ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡೆ ನಾನು, ಯಾಕಂದ್ರೆ ನಾ ಯಾವ್ದು ಸಾಸ್ ಯೂಸ್ ಮಾಡಂಗಿಲ್ಲ. ಟೊಮೆಟೊ ಹೆಚ್ಚು ಹಾಕೊಂಡ್ರ ಅದ ಪೇಸ್ಟ್ ಟೈಪ್ ಆಗ್ತೈತಿ. ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋದೇನು. ಉಪ್ಪು ನಾವು ಮೊದಲು ಪಾಸ್ತಾ ಕುದಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಹಾಕೊಂಡೇನು. ಈಗ ಒಂದ್ ಸ್ವಲ್ಪ ಹಾಕೋತೇನೆ, ನೋಡಿ ಹಾಕೋರಿ. ಟೊಮೆಟೊನ ಇಲ್ಲಿ ಕಟ್ ಮಾಡಿ ಹಾಕೊಂಡೇನು. ನೀವು ಬೇಕಂದ್ರ ಮಿಕ್ಸಿದಾಗ ಹಾಕಿ ಅದ್ರ ಪ್ಯೂರಿ ಮಾಡಿ ಹಾಕೋಬಹುದು. ಈಗ ನಮ್ ಟೊಮೆಟೊ ಇಟ್ಟು ಸುಟ್ಟಿದಾವು. ಈಗ ನಾ ಶಿಮ್ಲಾ ಮಿರ್ಚ್ ಹಾಕೊಳ್ಳೋದನ್ನ ಇದ್ರಾಗ. ನೀವು ಬೇಕಂದ್ರ ಬೀನ್ಸ್ ಸ್ವೀಟ್ ಕಾರ್ನ್ ಇದ್ರ ಹಾಕೋಬಹುದು ನಿಮ್ ಹತ್ರ. ನಮ್ ವಿಡಿಯೋ ಲೈಕ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಇನ್ನೊಂದ್ 2 ನಿಮಿಷ ಇದನ್ನ ನಾನು ಬೇಯಿಸ್ಕೊತೇನು. ಈಗ ನಮ್ ಮಸಾಲೆ ಸುಟ್ಟೈತಿದ. ನಾ ಈಗ ಖಾರದ ಪುಡಿ ಹಾಕೊಳ್ಳೋದನು. ನಾ ಖಾರದ ಪುಡಿ ಅಷ್ಟ ಹಾಕೊಳ್ಳೋದೇನು. ನಿಮ್ ಕಡೆ ಇದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಬಿ ಯೂಸ್ ಮಾಡ್ಬೋದು. ಒಂದ್ ಸ್ವಲ್ಪ ಕರಿಮೆಣಸಿನ್ಕಾಯಿ ಪೌಡರ್ ಹಾಕೊಳ್ಳೋದನ್ನ. ಈ ತರಲೆ ಟೇಸ್ಟ್ ಚಲೋ ಬರ್ತೈತಿ. ಇದ್ರ ಹಾಕೊಳ್ಳಿ, ಇಲ್ಲಾಂದ್ರೆ ಖಾರದ ಪುಡಿನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಇದ್ರಲ್ಲಿ ನೀವು ಬೇಕಂದ್ರೆ ಮೆಯೋನೀಸ್ ಹಾಕೊಂಡ್ ಮಾಡ್ಕೋಬಹುದು, ಚೀಸ್ ಬಿ ಹಾಕೋಬಹುದು. ಈಗ ಇದಿಷ್ಟು ತಿರುವಾಡಿದ ಬಳಕ ನಾ ಪಾಸ್ತಾ ಹಾಕೋತೇನು. ಈಗ ನಾ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದನು. ಇಲ್ಲಿ ಬೇಕಂದ್ರ ಆರಿಗ್ಯಾನೋ ಇಲ್ಲಂದ್ರ ಮಿಕ್ಸ್ ಹರ್ಬ್ ಬಿ ಇರ್ತೈತ್ಲ, ಅದನ್ನು ಹಾಕೋಬಹುದು ನೀವ. ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ಬಿಸಿ ಬಿಸಿ ಆದ ಹೋಮ್ ಸ್ಟೈಲ್ ಪಾಸ್ತಾ ರೆಸಿಪಿ ತಿನ್ನಲು ರೆಡಿ ಆಗೈತಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.